ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಸೊ ಕಳೆದ ಒಂದು ಅವಧಿಯಲ್ಲಿ ನಾವು ಹಿಂದಿನ ಕ್ಲಾಸ್ ಏನಪ್ಪಾ ಅಂತಂದ್ರೆ ಟೈಪ್ 4 ಅಂತೇಳಿ ಏನಪ್ಪಾ ಅಂದ್ರೆ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ನೋಡ್ತಾ ಇದ್ದೇವೆ. ಆ ಒಂದು ವಿಡಿಯೋದಲ್ಲಿ ನಾನು ಏನಪ್ಪಾ ಅಂತಂದ್ರೆ ನೋ ಅದರ, ಹೌದಾ ಏನ್ರಿ, ನೋ ಅದರ ವೆರಿ ಫ್ಯೂ ಎನ್ನುವಂತ ಕಾನ್ಸೆಪ್ಟ್ ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಸೊ ಇಲ್ಲಿ ನಾವುಗಳು ನೋ ಅದರ್ ನೋಡಿದ್ದೇವೆ, ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋ ಅದರ್ ನೋಡಿದ್ದೇವೆ. ಅಂಡ್ ಇಲ್ಲಿ ಏನಪ್ಪಾ ಅಂತಂದ್ರೆ ಮೆನಿ ಅದರ್, ಹೌದಲ್ಲ, ಏನ್ ನೋಡಿದ್ದೇವೆ ನಾವು, ದೆನ್ ಮೆನಿ ಅದರ್ ಅಂತ, ಸಾರಿ ದೆನ್ ಎನಿ ಅದರ್, ಏನ್ರಿ ಎನಿ ಅಂತ ನೋಡಿದ್ದೇವೆ ನಾವು ನಿನ್ನೆ ಕ್ಲಾಸ್ ಅಲ್ಲಿ. ಅಲ್ಲಿ ಏನ್ ಮಾಡಿದ್ದೇವೆ, ನೋ ಅದರ್, ಹೌದಾ, ಎಲ್ಲಿ ಪಾಸಿಟಿವ್ ಅಲ್ಲಿ. ಕಂಪೇರಿಟಿವ್ ಏನಪ್ಪಾ ಅಂತಂದ್ರೆ ದೆನ್ ಎನಿ ಅದರ್, ಏನ್ರಿ ಎನಿ ಅದರ್. ಅಲ್ಲಿ ನೋ ಅದರ, ಇಲ್ಲಿ ಎನಿ ಅದರ್. ಸೂಪರ್ಲೇಟಿವ್ ಅಲ್ಲಿ ಏನ್ ಮಾಡಿದ್ದೇವ್ರಿ, ಆಫ್ ಆಲ್ ಅಂತ ನೋಡಿದ್ದೇವೆ ನಾವು, ಹೌದಾ. ಸೊ ಈ ರೀತಿ ಏನಪ್ಪಾ ಅಂದ್ರೆ ನಾವು ಫೋರ್ತ್ ಒನ್ ಟೈಪ್ ಅಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತು ನಾನು ಹೇಳ್ತಾ ಇದ್ದೇನಪ್ಪಾ ಅಂದ್ರೆ ಫಿಫ್ತ್ ಒನ್ ಟೈಪ್, ನೋ ಅದರ್ ಪ್ಲೇಸ್ ಅಲ್ಲಿ ವೆರಿ ಫ್ಯೂ, ಎನಿ ಅದರ್ ಪ್ಲೇಸ್ ಅಲ್ಲಿ ಮೋಸ್ಟ್ ಆರ್ ಮೆನಿ ಅದರ್, ಅಂಡ್ ಸೂಪರ್ಲೇಟಿವ್ ಅಲ್ಲಿ ಏನಪ್ಪಾ ಅಂದ್ರೆ ಆಫ್ ಆಲ್ ಪ್ಲೇಸ್ ಅಲ್ಲಿ ಮಾಡಿದ್ರೆ ನಾವು ಒನ್ ಆಫ್ ದ ಅಂತ ತಗೋತಾ ಇದ್ದೇವೆ. ಸೊ ಇಷ್ಟೇ ವ್ಯತ್ಯಾಸ ಐತಿ. ನೀವು ಯಾರು ಆ ವಿಡಿಯೋ ಚೆನ್ನಾಗಿ ನೋಡಿರಿ, ನಿಮ್ಗೇನಾಗುತ್ತೆ ಹೇಳ್ರಿ, ಈ ಒಂದು ವಿಡಿಯೋ ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತಾ ಅಂತ ಹೇಳ್ತಾ. ನೋಡಿಲ್ಲಪ್ಪ ಅಂದ್ರೆ ಫಸ್ಟ್ ಆ 2 ವಿಡಿಯೋ ನೋಡ್ರಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ 2 ವಿಡಿಯೋ ಸಿಗ್ತಾವ, ಅದನ್ನ ಫಸ್ಟ್ ನೋಡಿ ಬಂದು ಈ ವಿಡಿಯೋ ನೋಡ್ರಿ, ಈಸಿಯಾಗಿ ಅರ್ಥ ಆಗುತ್ತಾ ಅಂತ ಹೇಳ್ತಾ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಈ ಒಂದು ಫಿಫ್ತ್ ಟೈಪ್ ಅನ್ನು ಏನಪ್ಪಾ ಅಂದ್ರೆ ಬಿಡಿಸ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ನಾನು ಒಂದು ಸೆಂಟೆನ್ಸ್ ಪಾಸಿಟಿವ್ ಡಿಗ್ರಿಯಿಂದ ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಅನ್ನು ಮಾಡಿ ತೋರಿಸಿದ್ದೆ. ಒಂದು ಸೆಂಟೆನ್ಸ್ ಅನ್ನ ಕಂಪೇರಿಟಿವ್ ಕೊಟ್ಟಿದ್ದನ್ನ ಪಾಸಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಿದ್ದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಒಂದು ಸೆಂಟೆನ್ಸ್ ನಾವೇನಪ್ಪಾ ಅಂತಂದ್ರೆ ಸೂಪರ್ಲೇಟಿವ್ಲಿ ಕೊಟ್ಟಂತದನ್ನ ಏನ್ ಮಾಡ್ತಾ ಹೋಗೋಣ್ರಿ, ಸೂಪರ್ಲೇಟಿವ್ಲಿ ಕೊಟ್ಟಂತದನ್ನ ಅದನ್ನ ನಾವು ಪಾಸಿಟಿವ್ ಮತ್ತು ಕಂಪೇರಿಟಿವ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ. ಸೊ ಮೊದಲನೇ ಸೆಂಟೆನ್ಸ್ ಏನ್ ಮಾಡೋಣ ನಾವು, ಪಾಸಿಟಿವ್ ಐತಿ, ಕಂಪೇರಿಟಿವ್ ಮಾಡ್ತಾ ಹೋಗೋಣ. ಫಾರ್ಮಲ್ ಇಲ್ಲೇ ಐತಿ, ಹಾಗೆ ನೋಡ್ ತಗೋಣ ಸರ್, ಬಹಳ ಸಿಂಪಲ್ ಐತಿ. ಏನಾಗ್ಬೇಕು ಅಂತಂದ್ರೆ ನೋಡ್ರಿ, ವೆರಿ ಫ್ಯೂ ಅಂತ ಐತಿ. ವೆರಿ ಫ್ಯೂ ಸಿಟೀಸ್ ಆರ್ ಆಸ್ ಬಿಗ್ ಆಸ್ ಮೈಸೂರು. ಇದಾದ ನಂತರ ಒಂದು ಕಾನ್ಸೆಪ್ಟ್ ಮಾತಾಡ್ತೀನಿ ನಿಮಗೆ, ಅದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತೀರಿ. ಹಾಗೆ ಸರ್ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸಬ್ಜೆಕ್ಟ್ ಇಂದ. ಹಾಗಾದ್ರೆ ಏನಿದೆ ಸರ್ ಸಬ್ಜೆಕ್ಟ್, ದ ಪಾಸಿಟಿವ್ ಸೆಂಟೆನ್ಸ್ ಆಬ್ಜೆಕ್ಟ್ ಬಿಕೇಮ್ ನಮ್ಗೆ ಏನಾಗುತ್ತೆ ಹೇಳ್ರಿ, ಸಬ್ಜೆಕ್ಟ್ ಆಗುತ್ತೆ. ಇದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೆ ನಿಮಗೆ, ಸೇಮ್ ಮೆಥಡ್ ಫಾಲೋ ಅಪ್ ಆಗುತ್ತೆ. ಹಾಗಾದ್ರೆ ಆಬ್ಜೆಕ್ಟ್ ಏನೈತ್ರಿ, ಮೈಸೂರು ಐತಿ. ನಾವೇನ್ ಮಾಡೋಣ, ಮೈಸೂರು ಬರೆದು ಬಿಡೋಣ. ಸರಿ ಸರ್, ಸಬ್ಜೆಕ್ಟ್ ಮುಗೀತು. ನೆಕ್ಸ್ಟ್ ಸರ್ ವರ್ಬ ಏನೈತಿ ನೋಡ್ರಿ ಸರ್, ಇಲ್ಲಿ ಆರ್ ಐತಿ, ನಾವು ಆರ್ ತಗೋತೇವಿ. ಅದಕ್ಕೆ ಹೇಳಿದ್ದೆ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ, ಪ್ರೆಸೆಂಟ್ ಇದ್ರೆ ಆಮ್ ಈಸ್ ಆರ್, ಪಾಸ್ಟ್ ಇದ್ರೆ ವಾಸ್ ವರ್ ತಗೋಬೇಕು, ಬಟ್ ಡಿಪೆಂಡ್ ಅಪ್ ಆನ್ ದ ಸಬ್ಜೆಕ್ಟ್. ಇಲ್ಲಿ ವೆರಿ ಫ್ಯೂ ಸಿಟೀಸ್ ಐತಿ, ಸಿಟೀಸ್ ಪ್ಲೂರಲ್ ಐತಿ, ಅದಕ್ಕೆ ಇಲ್ಲಿ ಆರ್ ಬಂದೈತಿ. ನಾವು ಸರ್ ಇಲ್ಲಿ ಆರ್ ಐತಿ, ಆರ್ ಬರ್ತೇವೆ, ತಪ್ಪಾಗುತ್ತೆ. ಮೈಸೂರು ಸಿಂಗ್ಲರ್, ಹೌದಿಲ್ಲ, ಅದಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ನಾವು, ಈಸ್ ಬರಿಬೇಕಾಗುತ್ತೆ. ಮೈಸೂರು ಈಸ್. ಸರಿ ಸರ್, ವರ್ಬ್ ಬರ್ದೇವೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ನಾವುಗಳು ಕಂಪೇರಿಟಿವ್ ಅಡ್ಜೆಕ್ಟಿವ್ ಎದರದು ಸರ, ಇಲ್ಲಿ ಬಿಗ್ ಐತಿ, ಹಾಗೇನಾಗಬೇಕು, ಬಿಗ್ಗರ್ ಆಗ್ಬೇಕು. ಮೈಸೂರು ಈಸ್ ಬಿಗ್ಗರ್ ಅಂತ ಬರ್ದೇವ್ ಸರ. ನೆಕ್ಸ್ಟ್ ಏನ್ ಸರ್, ದ್ಯಾನ್ ಬರೆಯೋಣ. ಇದೇನು ಚೇಂಜ್ ಆಗಲ್ಲ, ಹೌದಾ, ದ್ಯಾನ್ ಬರೀತೇವೆ ಸರ. ಇಲ್ಲಿ ನೋಡ್ರಿ ಎನಿ ಅದರ್ ಬರೆಯೋ ಹಾಗಿಲ್ಲ, ಎನಿ ಅದರ್ ಬರೆದ್ರೆ ತಪ್ಪಾಗುತ್ತೆ. ಅದು ಟೈಪ್ 4 ಅಲ್ಲಿ ನೋ ಅದರ್ ಬಂದಿದ್ರೆ ಎನಿ ಅದರ್ ಬರಿಬೇಕು. ಇಲ್ಲಿ ನೋ ಅದರ್ ಇಲ್ಲ, ವೆರಿ ಫ್ಯೂ ಐತಿ. ಅದಕ್ಕೆ ಏನಪ್ಪಾ ಅಂದ್ರೆ ನಾವಿಲ್ಲಿ ಮೋಸ್ಟ್ ಆರ್ ಮೆನಿ ಅದರ್ ಅಂತ ಬರಿಬೇಕಾಗುತ್ತೆ. ನೀವು 2ರಲ್ಲಿ ಯಾವ್ದಾದ್ರು ಒಂದು ಬರೀರಿ, ನಾ ಮೋಸ್ಟ್ ನ ತಗೊಂಡು ಯೂಸ್ ಮಾಡ್ತಾ ಬರ್ತೀನಿ. ಮೈಸೂರು ಈಸ್ ಬಿಗ್ಗರ್ ದ್ಯಾನ್ ಮೋಸ್ಟ್ ಅದರ್, ಹೌದಾ, ಮೋಸ್ಟ್ ಅದರ್ ಆಗನ. ನೆಕ್ಸ್ಟ್ ಏನ್ ಸರ ನೋಡ್ರಿ, ಮೆನಿ ಆರ್ ಮೋಸ್ಟ್ ಅದರ್ ಬರ್ದೇವಿ. ಪಾಸಿಟಿವ್ ಅಡ್ಜೆಕ್ಟ್, ಸಾರಿ ಏನ್ರಿ, ಪ್ಲೂರಲ್ ಅಡ್ಜೆಕ್ಟಿವ್ ಅಂತ ನಾವು ಕೊಟ್ಟಿನಿ ಇಲ್ಲಿ. ಯಾಕಂದ್ರೆ ನಾವು ಅದೇ ಹಾಕತ್ತೀನಿ ನಿಮಗೆ, ಬಹಳ ಜನ ಇಲ್ಲೇ ನೀವು ಮಿಸ್ಟೇಕ್ ಮಾಡ್ಕೋತೀರಿ, ಹೌದಿಲ್ಲ. ಏನಾಗ್ಬೇಕ್ರಿ, ಮೋಸ್ಟ್ ಅದರ್ ಸಿಟೀಸ್ ಆಗ್ಬೇಕು. ಏನಾಗ್ಬೇಕ್ರಿ, ಮೋಸ್ಟ್ ಅದರ್ ಸಿಟೀಸ್, ನಾಟ್ ಸಿಟಿ, ಹೌದಾ. ಸೂಪರ್ಲೇಟಿವ್ ಬಿಡಿಸ್ಕೊಳಕ್ ಹೇಳ್ತೀನಿ, ಏನೇನ್ ಮಿಸ್ಟೇಕ್ ಮಾಡ್ತೀರಿ ಅಂತೇಳಿ. ಈಗ ಸೂಪರ್ಲೇಟಿವ್ ಮಾಡ್ತೋಣ ಸರ್. ಸಬ್ಜೆಕ್ಟ್ ಬರೆಯೋಣ, ಏನ್ ಬರೆಯೋಣ, ಮೈಸೂರು ಬರೆಯೋಣ. ಓಕೆ ಸರ್, ಮೈಸೂರು ಬರ್ದೇವಿ. ನೆಕ್ಸ್ಟ್ ಈಸ್ ಬರ್ದೇವ್ ಸರ, ವರ್ಬ. ನೆಕ್ಸ್ಟ್ ಏನ್ ಸರ, ಒನ್ ಆಫ್ ಐತಿ, ಇದನ್ನ ಬಿಡಬಹುದು, ಒನ್ ಆಫ್ ದ, ಇದನ್ನ ಪೂರ್ತಿ ಹಾಗೆ ನಾವು ಬರೀತಾ ಹೋಗೋಣ. ನೆಕ್ಸ್ಟ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬಿಗ್, ಬಿಗ್ಗರ್ ಏನಾಗುತ್ತೆ ರೀ, ಬಿಗ್ ಬಿಗ್ಗರ್ ಬಿಗ್ಗೆಸ್ಟ್ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಸರ, ನಾವು ಬಿಗ್ಗೆಸ್ಟ್ ಅನ್ನ ಬರೆಯೋಣ. ನೆಕ್ಸ್ಟ್ ಸರ ಪ್ಲೂರಲ್ ಅಡ್ಜೆಕ್ಟಿವ್, ಹಾಗಾದ್ರೆ ಏನಂದ್ರೆ
ಮೈಸೂರು ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟೀಸ್ ಅಂತಾನೆ ಬರಬೇಕು. ಹೌದಾ, ಸಿಟೀಸ್ ಅಂತಾನೆ ಬರಬೇಕು. ಈಗ ನಿಮಗ ಮೂರು ಮುಗಿದ ಬಳಕ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗ. ನೋಡ್ರಿ, ಇಲ್ಲಿ ಆಲ್ವೇಸ್ ಪ್ಲೂರಲ್ ಸಬ್ಜೆಕ್ಟ್ ಅರ್ಥ ಅಲ್ಕತ್ತ. ವೆರಿ ಫ್ಯೂ ಬಂದ ಬಳಕ ಆಲ್ವೇಸ್ ದ ಸಬ್ಜೆಕ್ಟ್ ಈಸ್ ಏನಾಗುತ್ತಾರೆ, ಪ್ಲೂರಲ್ ಇರ್ತೈತಿ, ಮರಿಬೇಡ್ರಿ. ನೆಕ್ಸ್ಟ್ ಸರ್, ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಅಲ್ಲಿ ಟೈಪ್ 5 ಮಾಡುವಾಗ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರುವಂತ ಈ ಒಂದು ಆಬ್ಜೆಕ್ಟ್ ಯಾವಾಗ ಏನಾಗಿರುತ್ತೆ ಹೇಳ್ರಿ, ಆಲ್ವೇಸ್ ಪ್ಲೂರಲ್ ಪ್ಲೂರಲ್. ಓಕೆನಾ, ಮರಿಬೇಡ್ರಿ. ಪ್ರೀವಿಯಸ್ ಟೈಪ್ 4 ನೋಡಿದ್ದೇವಿ. ಇಲ್ಲಿ ಏನಾಗಿತ್ರಿ, ಸಬ್ಜೆಕ್ಟ್ ಸಿಂಗ್ಲರು ಬರ್ಬೋದು, ಪ್ಲೂರಲ್ಲು ಬರ್ಬೋದಾಗಿತ್ತು. ಬಟ್ ಇಲ್ಲಿ ಸದ್ಯಕ್ಕೆ ಸಿಂಗ್ಲರ್ ಬರಲ್ಲ, ಪ್ಲೂರಲೇ ಬರ್ತಿರ್ತೈತಿ. ಇಲ್ಲಿ ಸರ್ ಏನಪ್ಪಾ ಅಂದ್ರೆ ನಾವು ಪ್ರೀವಿಯಸ್ ಟೈಪ್ 4 ಅಲ್ಲಿ ಎನಿ ಅದರ್ ಬಂದಾಗ ಏನ್ ಮಾಡ್ತಿದ್ದೇವೆ, ಸಿಂಗ್ಲರೇ ಬಳಸ್ತಿದ್ದೇವೆ. ಇಲ್ಲಿ ಏನ್ ಮಾಡ್ತಿದ್ದೇವೆ ನಾವು, ಸಿಂಗ್ಲರೇ ಬಳಸ್ತಿದ್ದೇವೆ ಪ್ರೀವಿಯಸ್ ವಿಡಿಯೋದಲ್ಲಿ. ಬಟ್ ಇವಾಗ ಇಲ್ಲಿ ಪ್ಲೂರಲ್ ಬಳಸ್ತಾ ಇದ್ದೇವೆ. ಇಲ್ಲಿ ಏನ್ ಮಾಡ್ತಿದ್ದೇವೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪ್ಲೂರಲ್ಲೇ ಬಳಸ್ತಾ ಇದ್ದೇವೆ. ಇಲ್ಲಿ ಕೂಡ ಮಾಡಕತ್ತೇವಿ, ಪ್ಲೂರಲ್ಲೇ ಬರುತ್ತೆ. ಈ ವ್ಯತ್ಯಾಸವನ್ನು ಕರೆಕ್ಟ್ ಆಗಿ ಗಮನಿಸಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ನೋ ಅದರ ಕೊಟ್ಟಾಗ ಆ ರೂಲ್ಸ್ ಅನ್ನು ಹೇಳಿಕೊಟ್ಟಿನಿ, ಅಲ್ಲಿ ಫಾಲೋ ಅಪ್ ಮಾಡ್ರಿ. ವೆರಿ ಫ್ಯೂ ಬಂದಾಗ ಇಲ್ಲಿ ಮೂರು ಕಡೆ ಏನಪ್ಪಾ ಅಂದ್ರೆ ಪ್ಲೂರಲ್ 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 ಬರ್ತೈತಿ, ಇದನ್ನ ಫಾಲೋ ಅಪ್ ಮಾಡ್ರಿ. ಓಕೆನಾ, ಈ ಮಿಸ್ಟೇಕ್ ಮಾಡಿ ಏನ್ ಮಾಡ್ತೀರಿ ನೀವು, ಮಾರ್ಕ್ಸ್ ಗಳನ್ನ ಕಳ್ಕೊತೀರಿ. ಓಕೆ, ಸರಿ. ಹಾಗಾದ್ರೆ ಸರ್ ಈಗ ಇಲ್ಲಿ ಒಂದು ಸೆಂಟೆನ್ಸ್ ಕಂಪೇರಿಟಿವ್ ಐತಿ, ಅದನ್ನ ಸರ್ ನಾವು ಪಾಸಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡೋಣ. ಪಾಸಿಟಿವ್ ಕೊಟ್ಟಿದ್ರು, ಕಂಪೇರಿಟಿವ್ ಸೂಪರ್ಲೇಟಿವ್ ಮಾಡಿದೇವಿ. ಈ ಕೊಟ್ಟಂತ ಕಂಪೇರಿಟಿವ್ ಮಾಡೋಣ, ನಾವು ಸೂಪರ್ಲೇಟಿವ್ ಮತ್ತು ಪಾಸಿಟಿವ್ ಮಾಡೋಣ. ಸರ್ ಫಸ್ಟ್ ಪಾಸಿಟಿವ್ ಮಾಡೋಣ. ಹಾಗಾದ್ರೆ ಸರ್ ಇಲ್ಲಿ ಕೊಟ್ಟಂತ ಏನಾಗುತ್ತೆ, ನಮಗೆ ಆಬ್ಜೆಕ್ಟ್ ಬಿಕೇಮ್ ಪಾಸಿಟಿವ್ ಅಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಇದು ಎಲ್ಲಾ ವಿಡಿಯೋದಲ್ಲಿ ನಾನು ಹೇಳ್ತಾ ಬಂದಿನಿ, ನೀವು ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೋರಿ ಅಂತ ಹೇಳ್ತಾ, ಈಗ ಮೊದಲೇ ನಾವು ಈ ರೂಲ್ಸ್ ಅನ್ನ ಫಾಲೋ ಅಪ್ ಮಾಡ್ಕೊಂತು ಬರಿತಾ ಹೋಗೋಣ. ಹಾಗಾದ್ರೆ ಸರ್ ವೆರಿ ಫ್ಯೂ ಅಂತ ನಾವು ಬರ್ದೇವ್ ಸರ್. ನೆಕ್ಸ್ಟ್ ಏನಾಗಬೇಕಾಗಿದೆ ಸರ್, ನಮಗೆ ಸಬ್ಜೆಕ್ಟ್ ಆಗ್ಬೇಕಾಗೈತಿ. ಹಾಗಾದ್ರೆ ವೆರಿ ಫ್ಯೂ ಆಫ್ಟರ್ ದಟ್ ಯು ಟೇಕ್ ದಿಸ್ ಒನ್ ಆಬ್ಜೆಕ್ಟ್ ಬಿಕೇಮ್ ಎ ಸಬ್ಜೆಕ್ಟ್ ಇನ್ ದ ಪಾಸಿಟಿವ್ ಸೆಂಟೆನ್ಸ್. ಹೌದಾ, ಇಟ್ ಮೀನ್ಸ್ ಪಾಸಿಟಿವ್ ಡಿಗ್ರಿ. ಹಾಗಾದ್ರೆ ವೆರಿ ಫ್ಯೂ ಏನಾಗ್ಬೇಕ್ರಿ, ಅಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಪೊಲಿಟಿಕಲ್. ಹೌದಾ, ವೆರಿ ಫ್ಯೂ ಪೊಲಿಟಿಕಲ್ ಲೀಡರ್ಸ್. ಹೌದಾ, ವೆರಿ ಫ್ಯೂ ಪೊಲಿಟಿಕಲ್ ಲೀಡರ್ಸೇ ಬರಬೇಕು. ಹೌದಾ, ಯಾಕಂದ್ರೆ ನಿಮಗೆ ಆಲ್ರೆಡಿ ಇಲ್ಲಿ ಪ್ಲೂರಲ್, ಇಲ್ಲಿ ಪ್ಲೂರಲ್, ಇಲ್ಲಿ ಕೂಡ ಪ್ಲೂರಲ್ಲೇ ಇರಬೇಕು. ಹೌದಾ, ಹಾಗಾದ್ರೆ ವೆರಿ ಫ್ಯೂ ಪೊಲಿಟಿಕಲ್ ಲೀಡರ್ಸ್ ಏನಾಗ್ಬೇಕು ಸರ್, ಈಸ್ ಐತಿ, ಹಾಗಾದ್ರೆ ಇಲ್ಲಿ ಆರ್ ಬರ್ಲೇಬೇಕು. ಇಲ್ಲಿ ಸರ್ ವಾಸ್ ಇದ್ರೆ ಇಲ್ಲಿ ವರ್ ಬರ್ತಿತ್ತು, ಅದಕ್ಕೆ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಹೌದಾ, ವೆರಿ ಫ್ಯೂ ಪೊಲಿಟಿಕಲ್ ಲೀಡರ್ಸ್ ಆರ್ ಆಸ್ ಬರೆಯೋಣ ಅಥವಾ ಸೋ ಬರೆಯೋಣ. ಸರಿ ಸರ್, ಯಾವ್ದಾದ್ರು ಒಂದು ಬರ್ದೇವಿ. ನೆಕ್ಸ್ಟ್ ಪಾಸಿಟಿವ್ ಅಡ್ಜೆಕ್ಟಿವ್. ಯಾವ್ದಾರ ಪಾಸಿಟಿವ್ ಅಡ್ಜೆಕ್ಟಿವ್ ಎಲ್ಲೈತಿ ನೋಡ್ರಿ, ಮೋರ್ ಫೇಮಸ್ ಇದೆ. ಹಾಗೇನಾಗಬೇಕು, ನಮಗ್ ಜಸ್ಟ್ ಇಲ್ಲಿ ಫೇಮಸ್ ಬರಬೇಕು. ಹೌದಾ, ಏನ್ ಬರ್ಬೇಕ್ರಿ, ಫೇಮಸ್ ಬರ್ಬೇಕು. ಹಾಗಾದ್ರೆ ಆಸ್ ಫೇಮಸ್ ಆಸ್ ಯಾರದಾರ್ರಿ, ಇಲ್ಲಿರುವಂತ ಸಬ್ಜೆಕ್ಟ್ ಪ್ಲೇಸ್ ಇನ ವ್ಯಕ್ತಿಯನ್ನ ಏನ್ ಮಾಡ್ಬೇಕಾಗಿದೆ, ನಾವು ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಹೋಗ್ಬೇಕಾಗಿದೆ. ನರೇಂದ್ರ ಮೋದಿ ಅವರು ಅದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಅಂತ ನಾವೇನಪ್ಪ ಅಂತಂದ್ರೆ ಬರೆದು ಬಿಡೋಣ. ಹೌದಾ, ನರೇಂದ್ರ ಮೋದಿ. ಓಕೆನಾ, ಕ್ಲಿಯರ್. ಸೊ ಈಗ ನಾವ್ ಏನ್ ಮಾಡಿದೇವಿ, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದೇವಿ. ಇಟ್ ಮೀನ್ಸ್ ಪಾಸಿಟಿವ್ ಡಿಗ್ರಿಯನ್ನ ಮಾಡಿದೇವಿ. ನೆಕ್ಸ್ಟ್ ಸೂಪರ್ಲೇಟಿವ್ ಮಾಡ್ತಾ ಹೋಗೋಣ. ವೆರಿ ಸಿಂಪಲ್ ಐತಿ. ಸೂಪರ್ಲೇಟಿವ್ ಮಾಡುವಾಗ ಏನಾಗುತ್ತೆ ಅಂದ್ರೆ ನರೇಂದ್ರ ಮೋದಿಯನ್ನೇ ನಾವು ಇಲ್ಲಿ ಬರಿತಾ ಹೋಗೋಣ. ಯಾಕಂತಂದ್ರೆ ನಮಗೆ ಇಲ್ಲಿ ಏನು ಚೇಂಜ್ ಆಗಲ್ಲ. ಹೌದಾ, ನರೇಂದ್ರ ಮೋದಿ. ಹೌದಾ, ನರೇಂದ್ರ ಮೋದಿ ಅಂತ ಬರಿತಾ ಹೋಗ್ತೀವಿ. ನರೇಂದ್ರ ಮೋದಿ ಬರ್ದ ಸರ್. ನೆಕ್ಸ್ಟ್ ಏನ್ ಮಾಡೋಣ ಸರ್, ಸರ್ ಸಬ್ಜೆಕ್ಟ್ ಬರ್ದೆ. ವಾಟ್ ನೆಕ್ಸ್ಟ್, ವರ್ ಬರಿಬೇಕಾಗಿದೆ. ಸರ್ ಏನ್ ಬರೆಯೋಣ, ವಾಸ್ ಬರೆಯೋಣ, ಈಸ್ ಬರೆಯೋಣ. ಈಸ್ ಬರಿಬೇಕಾಗುತ್ತೆ. ಹೌದಾ, ಯಾಕಂದ್ರ ಪ್ರೆಸೆಂಟ್ ಅಲ್ಲಿ ಐತಿ, ಈಸೇ ಬರೆಯೋಣ. ನರೇಂದ್ರ ಮೋದಿ ಈಸ್. ಸರ್ ನೆಕ್ಸ್ಟ್ ಏನ್ ಮಾಡೋಣ, ಒನ್ ಆಫ್ ದ. ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಏನ್ ಮಾಡ್ರಿ, ಫಾರ್ಮಲ್ ನೋಡ್ರಿ ಬಿಡಿಸ್ತವ್ರಿ. ಅದಕ್ಕೆ ಈ ಫಾರ್ಮಲ್ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳ್ರಿ, ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವುದೇ ಡೌಟ್ ಆಗಲ್ಲ. ಹಾಗಾದ್ರೆ ನರೇಂದ್ರ ಮೋದಿ ಈಸ್ ಏನಾಗ್ಬೇಕ್ರಿ, ಒನ್ ಆಫ್ ದ. ಹೌದಾ, ಒನ್ ಆಫ್ ದ ಆದ ಸರ್. ನೆಕ್ಸ್ಟ್ ಏನ್ ಸರ್, ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಎಲ್ಲರ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಎದ್ರ ತಗೋಬೇಕ್ರಿ, ಇಲ್ಲಿ ಫೇಮಸ್ ಐತಿ. ಹಾಗಾದ್ರೆ ಇಲ್ಲಿ ಫೇಮಸ್, ಮೋರ್ ಫೇಮಸ್ ಏನಾಗುತ್ತೆ, ಸೂಪರ್ಲೇಟಿವ್ ಅಲ್ಲಿ ಮೋಸ್ಟ್ ಫೇಮಸ್ ಆಗುತ್ತೆ. ಹಾಗಾದ್ರೆ ಏನ್ ಮಾಡೋಣ, ನಾವು ಮೋಸ್ಟ್ ಫೇಮಸ್ ಅಂತ ಬರಿತಾ ಹೋಗೋಣ. ಹೌದಾ ಸರ್, ಮೋಸ್ಟ್ ಫೇಮಸ್ ಬರ್ದೇವಿ. ಸರ್ ವಾಟ್ ನೆಕ್ಸ್ಟ್, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆದ ನಂತರ ಏನಾಗ್ಬೇಕ್ರಿ, ಪ್ಲೂರಲ್ ಆಬ್ಜೆಕ್ಟ್. ಯಾವ್ದು ಪ್ಲೂರಲ್ ಆಬ್ಜೆಕ್ಟ್, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಯಾವ್ದ್ರಿ, ಪಾಸಿಟಿವ್ ಅಲ್ಲಿ ಕೊಟ್ಟಿರುವಂತ ನಮಗೇನಾಗುತ್ತೆ, ಸಬ್ಜೆಕ್ಟ್ ಬಿಕೇಮ್ ಆಬ್ಜೆಕ್ಟ್ ಆಗುತ್ತೆ. ಎಲ್ಲಿ, ಕಂಪೇರಿಟಿವ್ಲಿ ಮತ್ತು ಸೂಪರ್ಲೇಟಿವ್ಲಿ. ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ ಕಂಪೇರಿಟಿವ್ಲಿ ಬರ್ದೀನಿ. ಹೌದಾ, ಅದನ್ನೇ ಮತ್ತೇನಪ್ಪ ನಾವು ಇಲ್ಲಿ ತೆಗೆದುಕೊಂಡು ಬರೋಣ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ,
ನರೇಂದ್ರ ಮೋದಿ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಏನಾಗ್ಬೇಕ್ರಿ ಪಾಲಿಟಿಕಲ್ ಹೌದಾ ಪೊಲಿಟಿಕಲ್ ಲೀಡರ್ಸೇ ಬರಬೇಕು ಏನ್ ಬರ್ಬೇಕ್ರಿ ಲೀಡರ್ಸೇ ಬರಬೇಕು ಹೌದಾ ಇವನ್ ನೀವು ತಪ್ಪುಗಳ ಮಾಡ್ತೀರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹಿಯರ್ ಆಲ್ಸೋ ಪ್ಲೂರಲ್ ಎಲ್ಲಿ ಪಾಸಿಟಿವ್ ಅಲ್ಲಿ ಕಂಪೇರಿಟಿವ್ಲಿ ಕೂಡ ಏನಪ್ಪ ಹೋಗ್ಬೇಕ್ರಿ ಆಬ್ಜೆಕ್ಟ್ ಆಲ್ವೇಸ್ ಪ್ಲೂರಲ್ ನೋಡ್ರಿ ಲೀಡರ್ಸ್ ಅಂತ ಐತಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಪ್ಲೂರಲೇ ಬರಬೇಕು ಪ್ರೀವಿಯಸ್ ಹೇಳ್ಕೊಟ್ಟೆ ನಿಮಗ ಸಿಟೀಸ್ ನೋಡ್ರಿ ಸಿಟೀಸ್ ಹೌದಾ ಇದನ್ನ ಮರಿಬೇಡ್ರಿ ಅಲ್ಲಿ ಟೈಪ್ 4 ಅಲ್ಲಿ ಎಲ್ಲಾ ಕಡೆ ಪ್ಲೂರಲ್ ಬರಲ್ಲ ಸೂಪರ್ಲೇಟಿವ್ಲಿ ಪ್ಲೂರಲ್ ಬರುತ್ತೆ ಹೌದಾ ಇಲ್ಲಿ ನಿಮಗೆ ಪ್ಲೂರಲ್ ಬರಬಹುದು ಬರದೇ ಇರಬಹುದು ಡಿಪೆಂಡ್ ಅಪಾನ್ ಸೆಂಟೆನ್ಸ್ ಮೇಲೆ ಹೋಗುತ್ತೆ ಹೌದಾ ಬಟ್ ಇಲ್ಲಿ ಪ್ಲೂರಲ್ ಬರಲ್ಲ ಇಲ್ಲಿ ಸಿಂಗ್ಲರೇ ಬರ್ಬೇಕು ಎಲ್ಲಿ ಟೈಪ್ 4 ಅಲ್ಲಿ ಸರಿ ಸರ ಹಾಗಾದ್ರೆ ಏನ್ ಮಾಡಿದೆ ನಾವು ಸದ್ಯಕ್ಕ ಪಾಸಿಟಿವ್ ಕೊಟ್ಟಿದ್ರು ಕಂಪೇರಿಟಿವ್ ಸೂಪರ್ಲೇಟಿವ್ ಮಾಡಿದ್ವಿ ಆಮೇಲೆ ಕಂಪೇರಿಟಿವ್ ಕೊಟ್ಟಿದ್ರು ಅದನ್ನ ಪಾಸಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡಿದ್ವಿ ಈಗ ಸರ್ ಸೂಪರ್ಲೇಟಿವ್ ಕೊಟ್ಟಂತ ಸೆಂಟೆನ್ಸ್ ಅನ್ನ ನೀವುಗಳೇ ಮಾಡ್ಬೇಕಾಗತ್ತೆ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೇಕಾಗತ್ತೆ ಎದರೊಂದಿಗೆ ಅಂದ್ರೆ ಈ ಸೆಂಟೆನ್ಸ್ ಅನ್ನ ನೀವುಗಳು ಸೂಪರ್ಲೇಟಿವ್ ಕೊಟ್ಟಿದ್ದನ್ನ ಅದನ್ನ ಪಾಸಿಟಿವ್ ಮತ್ತು ಕಂಪೇರಿಟಿವ್ ಮಾಡಿ ಏನಪ್ಪಾ ಅಂದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಬಹಳ ಈಸಿ ಐತಿ ಏನ್ ಡಿಫಿಕಲ್ಟ್ ಇಲ್ಲ ನಿಮಗೆ ಕನ್ಫ್ಯೂಸ್ ಆದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡ್ರಿ ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಸೆಂಟೆನ್ಸ್ ಅನ್ನ ಬಿಡಿಸ್ತಾ ಬನ್ರಿ ಬಿಡಿಸಿ ಏನ್ ಮಾಡ್ರಿ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಸೊ ನಿಜವಾಗ್ಲೂ ನಿಮಗ ಇವತ್ತಿನ ಕ್ಲಾಸ್ ತಿಳಿದಿತ್ತು ಅಂದ್ರೆ ಅದನ್ನೊಂದು ಲೈಕ್ ಕೊಟ್ಟು ನಿಮ್ ಸ್ನೇಹಿತರು ಯಾರಿಗಾದ್ರೂ ಇದು ಉಪಯೋಗ ಆಗುತ್ತ ಅಂತ ಅನಿಸಿತ್ತು ಅಂದ್ರೆ ಅವ್ರಿಗೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದೀನಿ ಮತ್ತೊಂದು ಕ್ಲಾಸ್ ಅಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್